ನಂಜಾವರೇ, ನಂಜಾವರೇ, ಅಪ್ಪಣೆಯ ಒಟ್ಟಿಗೆ ಬೆಂಕಿ ಬಿದ್ದಿದೆ. ಪಾರ್ವತಿ, ಬಾಯಿಲಿ ಒಂದಿಷ್ಟು ರಾಗಿ ತಗೊಂಬ. ಅಮ್ಮ, ಚಿಕ್ಕಮ್ಮ ನಮ್ಮ ರಾಗಿ ತಿನ್ನೋದಲ್ಲಮ್ಮ. ಅಯ್ಯೋ, ಹೌದಲ್ಲ, ನನ್ನ ಮರುಗಿಷ್ಟು. ಹೋಗು, ಡಬ್ಬದಿಂದ 1-2 ಪಾವ್ ಅಕ್ಕಿ ತಗೊಂಬ. ಅಮ್ಮ, ಅಕ್ಕಿ ಡಬ್ಬ ಖಾಲಿ. ಸರಿ, ಬಾಯಿ. ಆ ಸೀನಪ್ ಶೆಟ್ಟಿ ಅಂಗಡಿಗೆ ಹೋಗಿ 1-2 ಸೇರು ಅಕ್ಕಿ, ಅರ್ಧ ಸೇರು ಬೇಳೆ ತಗೊಂಬ. ದುಡ್ಡು ಲೆಕ್ಕಕ್ಕೆ ಬರ್ಕೊಳ್ಳಿ ಅಂತ ಹೇಳಿ. ಹಂಗಂದ್ರೆ ನಾನು ಹೋಗಲ್ಲ, ನೀನೇ ಹೋಗು. ಯಾಕೆ? ನಾನು ಹೋಗಿ ಲೆಕ್ಕಕ್ಕೆ ಬರ್ಕೊಳ್ಳಿ ಅಂದರೆ ಬೈತಾನೆ, ನೀನು ಹೋದ್ರೆ ಬಾಯಿ ಮುಚ್ಕೊಂಡು ಕೊಡ್ತಾನೆ. ನನ್ನ ಕೈ ತುಂಬ ಕೆಲಸ ಇದೆ, ಇದೊಂದು ಸರಿ ಜಾಣೆ ಎಲ್ಲ ಹೋಗ್ತಂದ್ಬಿಡು. ಅಕ್ಕ, ಅಕ್ಕಿ ಬೇಳೆ ತರಿಸೋದು ಬೇಡ, ನಾವು ರಾಗಿನೇ ತಿಂತೀವಿ. ರಾಗಿ ತಿಂದ್ರೆ ನಿಮ್ಮಮ್ಮನ ಮೈಗಾಗಲ್ವಲ್ಲೇ? 2 ದಿನ ರಾಗಿ ತಿಂದರೆ ಅವಳೇನು ಸತ್ತು ಹೋಗಲ್ಲ. ರಾಗಿ ಮುದ್ದೆನೇ ಮಾಡಿ ಸಾಕು. ಸಾಕು, ಎಷ್ಟೇ ಆಗಲಿ ಅವ್ರು ನಿಮ್ಮ ತಾಯಿ, ಹೀಗೆಲ್ಲ ಚುಚ್ಚು ಮಾತಾಡಬಾರ್ದು. ದೊಡ್ಡ ರಂಪ ಆಗೋದಕ್ಕೆ ಅವಳೇ ಕಾರಣ. ಸ್ವಲ್ಪ ಹಿತಮಿತವಾಗಿ ಮಾತಾಡಲು ಕಲ್ತಿದ್ರೆ ಈ ಕತೆ ಬರ್ತಾ ಇರಲಿಲ್ಲ. ಅದ್ರ ಬಿಸಿ ಅವಳಿಗೆ ಸ್ವಲ್ಪ ತಟ್ಟಲಿ. ಪಾರ್ವತಿ, ಚಟ್ನಿ ರುಬ್ಕೊಡು. ಬಿಡು ಪಾರ್ವತಿ, ನಾನೇ ರುಬ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ನಾನೇ ರುಬ್ತೀನಿ. ಅಯ್ಯೋ, ದೊಡ್ಡವ್ರು ನಾವಿರುವಾಗ ನೀನು ಯಾಕಮ್ಮ ರುಬ್ಬೇಕು? ಸಾಕು, ಚಟ್ನಿನ ಪಾರ್ವತಿನೇ ರುಬ್ಲಿ. ಯಾಕಕ್ಕ? ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಾನು ಬೇರೆ ಒಂದು ಕೆಲಸ ಹೇಳ್ತೀನಿ, ಮಾಡು. ಹೇಳಿ ಅಕ್ಕ. ಸಾಕು, ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತಿದೆ. ಸರ್ಕಾರ ಕೊಡೋ ಪೋಟ್ಗೆ ಹಣದಲ್ಲಿ ನಾನು ನನ್ನ ಮಕ್ಕಳು ಜೀವನ ಮಾಡೋದೇ ಕಷ್ಟ ಆಗಿದೆ. ಈಗ ನೀವು ಬೇರೆ ಬಂದಿದ್ದೀರಾ, ಅದಕ್ಕೆ ಬೇರೆ ಏನಾದರೂ ಕೆಲಸ ಮಾಡಿ 1-4 ಕಾಸು ಸಂಪಾದನೆ ಮಾಡಿದ್ರೆ ಒಳ್ಳೆಯದು.
ಅದಕ್ಕೇನು ಮಾಡಬೇಕು ಅಂತ ಹೇಳಿ ಅಕ್ಕ. ನನಗೆ ದುಡ್ಡು ಬೇಕಾದಾಗಲೆಲ್ಲ ಪತ್ರಾವಳಿ ಹಚ್ಚಿ ಮಾಡ್ತೀನಿ. ನಮ್ಮೂರಲ್ಲಿ ಎಲ್ಲರೂ ಅದನ್ನೇ ಮಾಡೋದು. ಒಂದು 10-20 ತಿಂಡಿ ಹಚ್ಚಿ ಹೊಳೆ ನರಸೀಪುರಕ್ಕೋ ತಿಟ್ಟೂರಿಗೂ ಹೋಗಿ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ನಾನು, ನೀನು, ನಿಮ್ಮಮ್ಮ, ಪಾರ್ವತಿ ಎಲ್ಲರೂ ಸೇರಿ ಊಟ ಆದಮೇಲೆ ಪತ್ರಾವಳಿ ಹಚ್ಚಿದ್ರೆ ವಾರಕ್ಕೆ ಒಂದು 20 ತಿಂಡಿ ಮಾಡೋದು ಕಷ್ಟ ಆಗಲ್ಲ. ಪತ್ರಾವಳಿ ನನಗೆ ಹಚ್ಚೋಕ್ಕಾಗಲ್ಲ, ಅದು ಉಷ್ಣ, ಕೈ ಉರಿಯತ್ತೆ. ಉಷ್ಣ ಆದರೆ ಹರಳೆಣ್ಣೆ ಹಚ್ಕೋ, ಕೈ ಉರಿಯಲ್ಲ. ಅವೆಲ್ಲ ನನ್ನ ಕೈಲಾಗಲ್ಲ. ಎಲೆ ಕಡ್ಡಿ ಚುಚ್ಚುವಾಗ ಬೆರಳಲ್ಲಿ ರಕ್ತ ಬರುತ್ತೆ. ಇಷ್ಟು ಸಣ್ಣ ಮಗು ಪಾರ್ವತಿನೇ ಹಚ್ಚುತ್ತಂತೆ, ಅದ್ರ ಕೈಲಿ ರಕ್ತ ಬರೋಲ್ಲ, ನಿನ್ನ ಕೈಲಿ ಬರುತ್ತಾ? ಅವ್ರಿಗೆ ಬೇರೆ ಗತಿ ಇಲ್ಲ, ಅದಕ್ಕೆ ಮಾಡ್ತಾರೆ. ನನಗೆ ಅಭ್ಯಾಸವಿಲ್ಲ, ನಾ ಮಾಡೋಲ್ಲ. ಅಮ್ಮ, ನೀನಿನ್ನೂ ಮೇಷ್ಟ್ರ ಹೆಂಡತಿ ಸೌಭಾಗ್ಯತೆ ಕನಸು ಕಾಣ್ತಾ ಇದೀಯ. ನಮಗೂ ಈಗ ಗತಿ ಇಲ್ಲ ಗೊತ್ತಾ? ಇದ್ದೊಂದು ಮನೆಯನ್ನ ಸುಟ್ಟೋಯ್ತು. ಪರವಾಗಿಲ್ಲ ಬಿಡೆ ಸಾತು, ನಾನೇ ಹಚ್ಚೋಣ. ಅವ್ರು ಹಚ್ಚೋದು ಬೇಡ ಬಾ. ನೀವು ಸುಮ್ಮನೆ ಅಕ್ಕ, ಅವ್ರು ಮಾಡ್ಬೇಕು, ಮಾಡ್ತಾಳೆ ಅಷ್ಟೇ. ಬಾರು ಬಾರು. ನಜ್ಜಿ, ಚಾನ್ಬಾಕೆ ಕಟ್ತಾ ಎಲ್ಲ ಕೊಡೋ, ತಗಂಬ ಅಂತ ಊರು ಹಿರಿಯರು ಹೇಳಿ ಕಳಿಸಿದ್ದಾರೆ. ಊರು ಹಿರಿಯರಿಗೂ ಶಾನ್ ಭೋಕೆಗೂ ಏನು ಸಂಬಂಧ? ಬೇಡವಾದ್ದನ್ನೆಲ್ಲ ಮಾಡಕ್ಕೆ ಹೋದ್ರೆ ಹಿಂಗೆ ಆಗೋದು. ಆ ನುಗ್ಗಿಕೆರೆಯವ್ರನ್ನ ಯಾಕೆ ಮನೇಲಿ ಸೇರಿಸ್ಕೊಂಡೆ? ನೀನು ಶಾನ್ ಭೋಕೆ ಮಾಡೋದು ಬಿಟ್ಟು ಈ ದರಿದ್ರ ಹೆಂಗಸರನ್ನೆಲ್ಲ ಮನೇಲಿ ತುಂಬ್ಕೊಂಡು ಊರು ತುಂಬ ಈ ಜಗಳ ಹೆಚ್ಚಾಗ್ತಿದೆಯಾ ಅಂತ ಊರು ಹಿರಿಯರೆಲ್ಲ ಅಮಲ್ದಾರಿ ಕಾಗ್ದ ಬರೀತಾರಂತೆ. ಅದಕ್ಕೆ ತಾವಂದ್ರು ಬಂದು ವಿಚಾರಣೆ ಮಾಡೋ ತನಕ ಈ ಕಡತ ಎಲ್ಲ ಅಮ್ಮನ ಮನೇಲಿ ಇರ್ಬೇಕಂತೆ. ಕೊನೆ ಕಡ್ತಾನ? ನಾನು ಕಡ್ತಾ ಕೊಡಲ್ಲ. ಸಾತುನು ಮನೆಯಿಂದ ಹೊರ ಹಾಕಲ್ಲ. ನಿಮ್ಮ ಮನೇಲಿ ಸೇರಿದಾರಲ್ಲ ಜನ, ಅವ್ರ ಹತ್ರ ಹೋಗಿ ಹೇಳಿ. ಧೈರ್ಯ ಇದ್ರೆ ಅಮಲ್ದಾರ್ ಹತ್ರ ಹೋಗ್ಲಿ. ಈ ಊರಲ್ಲಿ ನನ್ನ ಪರ ಮಾತಾಡೋರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿ. ಅದೆಲ್ಲ ಆಗಿಲ್ವೇ? ಕಡತ ತಗೊಂಬನ್ನಿ ಅಂತ ಜನನು ಕಳಿಸಿದ್ದಾರೆ. ನೋಡಲ್ಲಿ, ನಾನು ಕಡತ ತಗೊಂಡು ಹೋಗೋಣ. ಅಯ್ಯೋ ಅಯ್ಯೋ, ಕಡ್ತ ಕೊಡಿ, ಕಡ್ತ ಕೊಡಿ ಅಂದ್ರೆ ಕೊಡ್ರಿ, ಕೊಡಿ. ನೀವೇನಾದ್ರೂ ಜನರನ್ನ ಕರೆಸಿ ಗಲಾಟೆ ಮಾಡಿಸಿದ್ರೆ ನಾನು ಪೊಲೀಸರಿಗೆ ದೂರು ಕೊಡ್ತೀನಿ. ಕಡ್ತಾಲ್ ಕಿತ್ಕೊಂಡು ಹೋಗ್ತಿದ್ದಾರೆ ಅಂತ. ಪೊಲೀಸರು ಬಂದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಿದೆಯಲ್ಲ. ನಿಮ್ಗೊಳ್ಳೆ ಪಂಚಾಯತಿ ಆಯ್ತಲ್ಲ. ಏನ್ ಮಾಡಿದ್ರು ಪೊಲೀಸ್ನವ್ರಿಗೆ ಹೇಳ್ತೀನಿ ಅಂತ ಅದ್ರಸ್ತಾಳಪ್ಪ. ಒಳ್ಳೆ ಅಕ್ಕ, ನಾವು ನಾಳೆನೆ ಬೇರೆ ಎಲ್ಲಿಗಾದ್ರೂ ಹೊರಟೋಗ್ತೀವಿ. ಇಲ್ಲೇ ಇದ್ರೆ ನೀವು ಸುಮ್ಮನೆ ಊರವ್ರನ್ನ ಎದುರು ಹಾಕೋಬೇಕಾಗತ್ತೆ. ಈ ಊರವರು ಅಂದ್ರೆ ಯಾರು ಸಾಕು? ಆ ರೇವಣ್ಣ, ಅಯ್ಯ ಶಾಸ್ತ್ರಿ, ನಮ್ಮ ಅತ್ತೆ, ನನ್ನ ಗಂಡ ಮಾತ್ರ ಅಲ್ಲ, ಇನ್ನೂ 40-50 ಮನೆ ಇದೆ. ನೀನೇನು ಯೋಚನೆ ಮಾಡಬೇಡ. ಒಂದು 15 ದಿನ ಇಲ್ಲೇ ಇದೆ. ಅವ್ರು ಗುಟ್ರೆ ಹಾಕಿದ್ರೆ ನಾವು ಜಗ್ಗುಲ್ಲ ಅಂತ ಅವ್ರಿಗೂ ಗೊತ್ತಾಗ್ತದೆ. ಆಡಿ ಆಡಿ ಓಡಿ ಓಡಿ. ಹಂಗೆ ಜರಗಡು ಜರಗಡು. ಜಯಲಕ್ಷ್ಮಿ, ಯಾಕಮ್ಮ ಮಾಡ್ತಿದ್ದಾನೆ? ಏನಾಯ್ತು? ಅಲ್ಲಿ ಆಟ ಆಡ್ತಾ ಇದ್ದ, ಯಾರೋ ಬಂದು ತಳ್ಬಿಟ್ರು, ಬಿದ್ದು ಗಾಯ ಆಯ್ತು. ಅಯ್ಯೋ, ನೋಡೋಣ ಬಾ ಮೇಲೆ. ಅಯ್ಯೋ, ದೊಡ್ಡ ಗಾಯನೇ ಆಗಿದೆಯಲ್ಲೋ. ಬಾ ಮರಿ, ಎಣ್ಣೆ ಹಚ್ಚಿದ್ರೆ ನೋವು ಕಮ್ಮಿ ಆಗುತ್ತೆ. ಬಾ ಹೋಗೋಣ. ಗಂಗಮ್ಮ, ಗಂಗಮ್ಮ, ಸ್ವಲ್ಪ ಕೊಬ್ಬರಿ ಎಣ್ಣೆ ಇದೆಯಾ? ಇದೆ. ಯಾತಕ್ಕೆ? ಇವನು ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ, ಹಚ್ಚಿದ್ರೆ ಸ್ವಲ್ಪ ಉರಿ ಕಡಿಮೆ ಆಗುತ್ತೆ ಅಂತ. ಕೊಬ್ಬರಿ ಎಣ್ಣೆ ಇದೆ, ಆದ್ರೆ ಕೊಡಲ್ಲ. ಎಣ್ಣೆ ಮೆಳ್ಳೆ ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ ಅಂತಾನ? ನೀವೇ ಹಚ್ಚಿ. ಹೋಗೋ ಮರಿ, ಹೋಗು. ಕಂಡೋರ್ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಕ್ಕೆ ಇದೇನು ಸರ್ಕಾರಿ ಆಸ್ಪತ್ರೆ ಅಲ್ಲ. ಇವನ್ ಯಾರು ಅಂತ ನಿಮ್ಗೆ ಗೊತ್ತಾಗಿಲ್ವಾ? ಇವನು ರಾಮಕೃಷ್ಣ, ನಿಮ್ಮ ಮೊಮ್ಮಗ. ಲೇ ಮೇಷ್ಟ, ಯಾರ್ಯಾರನ್ನೋ ಕರ್ಕೊಂಡು ಬಂದು ನನ್ನ ಮೊಮ್ಮಗ ಅನ್ಬೇಡ, ನನಗೆ ಸಿಟ್ಟು ಬರುತ್ತೆ. ಯಾರ್ಯಾರೋ ಅಲ್ಲ ಗಂಗಮ್ಮ,
ಇವನು ಈ ಜಯಲಕ್ಷ್ಮಿ ತಮ್ಮ ನಿಮ್ಮ ಮೊಮ್ಮಗ. ನಿನ್ ತಲೆಯಲ್ಲಿ ಏನ್ ತುಂಬಿದೆ? ನನ್ನ ಮೊಮ್ಮಗ ಅಲ್ಲ ಅಂತ ಇದ್ದೀನಿ, ಮತ್ ಅದನ್ನೇ ಹೇಳ್ತೀಯಲ್ಲ. ಇಲ್ಲಿ ನೋಡು, ಇವಳು ನನ್ನ ಮೊಮ್ಮಗಳು, ಆದ್ರೆ ಅವನು ನನ್ನ ಮೊಮ್ಮಗ ಅಲ್ಲ, ತಿಳಿತಾ? ನಡಿ ಮತ್ತೆ. ಆ ಸಾಸು ಮುಂಡೆ ಕಂಡವ್ರಿಗೆಲ್ಲ ಸೆರ್ಗ್ ಹಾಕಿ ಮಕ್ಳು ಹಿಡಿತಾಳಂತೆ, ನಾ ಅವನ್ನ ಮೊಮ್ಮಕ್ಕಳು ಅಂತ ಎತ್ಕೊಂಡು ಮೆರಿಬೇಕಂತೆ. ಬನ್ನಿ. ಮೇಷ್ಟ ಬರ ಇಲ್ಲಿ. ನೋಡಿಲಿ, ಈ ಗರ್ಭಗುಡಿಯಿಂದ ಗರುಡ್ಗಂಬಕ್ಕೊಂದು ಗೆರೆ ಹಾಕಿದ್ರೆ ಆ ಗೆರೆ ಈ ಕಡೆಗಿರೋದೆಲ್ಲ ನನ್ನ ಮನೆ, ಆ ಕಡೆಗಿರೋದೆಲ್ಲ ನಿಮ್ಮ ಸ್ಕೂಲು. ಯಾವುದೇ ಕಾರಣಕ್ಕೂ ನೀನಾಗ್ಲಿ ನಿನ್ನ ಈ ಮಕ್ಕಳಾಗ್ಲಿ ಈ ಗೆರೆ ದಾಟಿ ಬರ್ಕೊಡ್ದು, ತಿಳಿತಾ? ಸರಿ ಮತ್ತೆ. ಏನು ಕೂತ್ಕೊಂಡು ಇಲ್ಲೇ ನಿಂತ್ಬಿಟ್ಟಿಯಲ್ಲ, ಹೋದ ಆ ಕಡೆಗೆ. ಹೇ ನಡೀರೆ. ಅರೆ ಜಯಲಕ್ಷ್ಮಿ, ಯಾಕೆ ಮರಿ ಅಳ್ತಾ ಇದೀಯಾ? ಸಾತು, ಮಗು ಅಳ್ತಾ ಇದ್ರೆ ಸಮಾಧಾನ ಮಾಡದೆ ಸುಮ್ಮನೆ ಕೂತಿದ್ಯಲ್ಲ. ಜಯಮ್ಮ, ಯಾಕೆ ಮರಿ ಯಾಕೆ ಅಳ್ತಾ ಇದೀಯಾ? ಅಮ್ಮ ಹೊಡೆದ್ಲಾ ಬೈದ್ಲಾ? ನಾನು ಯಾಕೆ ಬೈಲಿ ಅಕ್ಕ? ನಾನು ಎಷ್ಟೋ ರೀತಿಲಿ ಸಮಾಧಾನ ಮಾಡಿದೆ, ಆದ್ರೆ ಅವಳು ಅಳು ನಿಲ್ಲಿಸ್ತಾನೇ ಇಲ್ಲ. ಯಾಕಂತೆ? ಯಾಕೆ ಪುಟಿ? ನನ್ನ ಹತ್ರ ಹೇಳು. ಏನಿರುತ್ತೆ, ಎಲ್ಲ ಹಳೆ ವಿಷಯನೇ. ಹಳೆ ವಿಷಯ ಅಂದ್ರೆ? ಈ ಮಕ್ಕಳು ಅಪ್ಪಂಗೆ ಹುಟ್ಟಿಲ್ವಂತೆ. ಯಾರು ಮಾತು ಹೇಳಿದ್ದು? ಇನ್ಯಾರು, ಆ ಮಗು ಅಜ್ಜಿನೇ. ಇವತ್ತು ಅವಳು ರಾಮಕೃಷ್ಣನ್ ಕರ್ಕೊಂಡು ಸ್ಕೂಲ್ಗೆ ಹೋಗಿದ್ಲು. ಅಲ್ಲಿ ಅತ್ತೆ ಹಾಗಂತ ಬೈದ್ರಂತೆ. ಅದನ್ನ ಕೇಳಿ ಉಳಿದ ಮಕ್ಕಳು ಅವಳನ್ನು ಗೇಲಿ ಮಾಡಿದ್ರಂತೆ. ಕತ್ ಬರ್ತಾ ಬರ್ತಾ ಈ ಊರು ಕೆಟ್ಟ ಹೋಗಿದೆ. ಮಕ್ಕಳ ಬಾಯಲ್ಲಿ ಈ ಮಾತು ಬರೋದು ಅಂದ್ರೆ? ನೀನ್ ಅಳ್ಬೇಡ ಮರಿ. ಇನ್ಮೇಲೆ ಯಾರಾದ್ರೂ ಕೇಳಿದ್ರೆ ಶಾನ್ ಭೋಗ್ರ ಮನೆ ಅಪ್ಪಣ್ಣಯ್ಯನೇ ರಾಮಕೃಷ್ಣನ್ ಅಪ್ಪ ಅಂತ ಹೇಳು. ನಾನು ಆ ಥರ ಹೇಳ್ದೆ ದೊಡ್ಡಮ್ಮ, ಆದ್ರೆ ರಾಮಕೃಷ್ಣ ನನ್ನ ತಮ್ಮ ಅಲ್ಲ ಅಂತ ಅಜ್ಜಿನ ಹೇಳ್ತಾರಂತೆ. ಅದಕ್ಕೆ ಭಾಗ್ಯಲಕ್ಷ್ಮಿ ತಮಾಷೆ ಮಾಡಿದ್ಲು. ಈ ಅತ್ತೆಗೆ 4 ಕತ್ತೆ ವಯಸ್ಸಾಗಿದೆ, ಕೂದಲೆಲ್ಲ ನೆರೀತಿದ್ರು ಬುದ್ಧಿ ಮಾತ್ರ ಬೆಳಿಲಿಲ್ಲ. ತಮ್ಮ ಮುಖಕ್ಕೆ ತಾವೇ ಮಸಿ ಬಡ್ಕೋತಾ ಇದೀವಿ ಅಂತ ಗೊತ್ತಾಗೋದು ಬೇಡ ಅವ್ರಿಗೆ. ನೀನ್ ಬಾರ ಮರಿ, ನಿನ್ ಮುಖ ತೊಳಸಿ ತಿಂಡಿ ಮಾಡ್ಕೊಡ್ತೀನಿ, ತಿನ್ನುವಂತೆ. ಬಾ. ಅಕ್ಕ, ಇನ್ಮೇಲೆ ನಾನು ಈ ಊರಲ್ಲೇ ಉಳಿದ್ರೆ ನನ್ನ ಮನ್ಸಿಗೂ ನೆಮ್ಮದಿ ಇರೋಲ್ಲ. ದಿನ ಬೆಳಿಗ್ಗೆ ನನ್ನ ಬಗ್ಗೆ ಇಂಥ ಹೊಲಸು ಮಾತು ಕೇಳ್ತಿದ್ರೆ ಆ ಮಕ್ಕಳಿಗೆ ಏನು ಅನ್ಸಲ್ಲ? ನನ್ನ ಬಗ್ಗೆ ಅವಕ್ಕೆ ಪ್ರೀತಿ ಗೌರವ ಉಳಿಯುತ್ತಾ? ಅದಕ್ಕೆ ನಾನು ನುಗ್ಗಿಕೆರೆಗೆ ವಾಪಸ್ ಹೋಗೋಣ ಅಂತ ಮಾಡಿದ್ದೀನಿ. ಗೊತ್ತಿರೋ ಜಾಗ, ಹೇಗೋ ಕಾಲ ಹಾಕ್ಬೋದು. ನೀನ್ ಹೇಳೋದು ಸರಿ ಸಾಕು. ಅರಮನೆಯನ್ನು ಎದುರು ಹಾಕೊಂಡು ಬದುಕ್ಬೋದು, ಗುರುಮನೆಯನ್ನು ಎದುರು ಹಾಕೊಂಡು ಬದುಕ್ಬೋದು, ಆದ್ರೆ ಊರ್ ಮನೆಯನ್ನು ಎದುರು ಹಾಕೊಂಡು ಬದುಕಕ್ಕಾಗಲ್ಲ. ಇನ್ನಾನು ತಡೆಯಲ್ಲ. ನುಗ್ಗಿಕೆರೆಗೆ ಹೋಗೋದೇ ಒಳ್ಳೇದು ಅಂತ ನಿಂಗೆ ಅನ್ಸಿದ್ರೆ ಹಂಗೆ ಮಾಡು. ಆದ್ರೆ ಓರ್ಗಿತ್ತಿಯಾಗಿ ನಿಂಗೇನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ದುಃಖ ನನಗಿರುತ್ತೆ. ಏನ್ ಮಾಡಲಿ, ನಮ್ಮನೆ ದೋಸೆನೇ ತೂತು. ಹಾಗ್ಯಾಕೆ ಹೇಳ್ತೀರಾ ಅಕ್ಕ? ಬೇರೆ ಯಾರೇ ಓರ್ಗಿತ್ತಿಯಾಗಿದ್ರು ನಿಮ್ಮಷ್ಟು ಸಹಾಯ ಮಾಡ್ತಿರ್ಲಿಲ್ಲ. ನಮ್ಮ ಅಮ್ಮನಿಂದ ತೊಂದರೆ ಆದ್ರು, ನನ್ನ ಗಂಡನಿಂದ ತೊಂದರೆ ಆದ್ರು
ಮಕ್ಕಳು ಹೊರೆಯಾಗಿದ್ರು ನೀವು ಒಂದ್ಸಲನೂ ಬೈಲಿಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ. ಸಾಕು, ನೀನೆಲ್ಲೋ ಹುಟ್ಟಿದೆ, ನಾನೆಲ್ಲೋ ಹುಟ್ಟಿದೆ, ಒಂದೇ ಮನೆ ಸೇರಿದ್ವಿ. ಇಬ್ಬರು ಬಾಳು ಚೆಂದಾಗಲಿಲ್ಲ. ಆದರೆ ನಾವಿಬ್ಬರು ಒಬ್ರನ್ನೊಬ್ರು ಎಷ್ಟು ಹಚ್ಕೊಂಡಿದ್ವು ಅಂದರೆ ನಿಜಕ್ಕೂ ಅಕ್ಕಂಗಿರಿರ್ಬೇಕೇನೋ ಅಂತ ಊರಿನವರೆಲ್ಲ ಅನ್ಕೋತಿದ್ರು. ಮುಂದಿನ ಜನ್ಮದಲ್ಲಾದರೂ ಅಕ್ಕಂಗಿರಾಗೆ ಹುಟ್ಟೋಣ. ಹಿಂದಿನ ಜನ್ಮ, ಮುಂದಿನ ಜನ್ಮ ಎಲ್ಲ ಇದೇನು? ಕಂಡೋರು ಯಾರು? ಈ ಜನ್ಮದ ಕತೆ ಹೇಳು ಸಾಕು. ಈ ಜನ್ಮದಲ್ಲಿ ಇನ್ನು ಒಬ್ಬರನ್ನೊಬ್ಬರು ನೋಡ್ತೀವೋ ಇಲ್ವೋ? ಸಾಕು, ಯಾಕೆ ಆ ಮಾತಾಡ್ತೀಯ? ತಲೆಯಲ್ಲಿ ಏನೇನೋ ಯೋಚನೆ ಇಲ್ಲ ತಾನೆ? ಏನೇನೋ ಅಂದರೆ, ನಾನು ಕೆರೆಗೋ ಬಾವಿಗೋ ಹಾರಿ ಸಾಯ್ತೀನಿ ಅಂತಲಾ? ಇಲ್ಲ ಅಕ್ಕ, ನಾನು ಆ ಕೆಲಸ ಮಾಡಲ್ಲ. ಹಾಗಂತ ಆಣೆ ಮಾಡಿ ಹೇಳು. ಏನೇ ಆದರೂ ನಾನು ಖಂಡಿತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲಕ್ಕ. ಅಂತೂ ನಾನೇ ಕೆಟ್ಟವಳಾದ ನನ್ನಮ್ಮ. ಅಮ್ಮ, ಈ ಬೀದಿಗೆ ಹೋಗ್ಬೇಡ. ಕೊನೆ ಶುಕ್ರವಾರ ಇದೇ ಬೀದಿಲಿ ಅಲ್ವಾ ದೇಶವರಿ ಮಾಡಿದ್ದು. ಇವತ್ತು ಅಲ್ಲಿಗೆ ಹೋದ್ರೆ ಬಯಸ್ಕೋತೀವಿ ಅಷ್ಟೇ. ನೀ ಹೇಳೋದು ಸರಿನೇ. ಈ ಬೀದಿಗೆ ಹೋಗೋಣ ನಡಿ. ಯಾರಿದ್ದೀರಿ? ನೋಡಿಮ್ಮ, ಇವತ್ತು ಶುಕ್ರವಾರ, ಲಕ್ಷ್ಮಿ ಬರೋ ದಿನ. ಮನೆ ಬಾಗ್ಲಿಗೆ ಬಂದ ಬ್ರಾಹ್ಮಣನಿಗೆ ನೀವು ರಾಮಪುರದವರಲ್ವಾ? ಶಾನ್ಭೋಗ್ ಹೆಂಡತಿ. ಅದೇ ನಿಮ್ಮೂರ್ ಪಟೇಲ್ರು ನಿಮಗೆ ಮೋಸ ಮಾಡಿ ನಿಮ್ಮ ಜಮೀನು ಮನೆ ಕಿತ್ಕೊಂಡು ಹೋದ್ರಂತಲ್ಲ. ಸ್ವಲ್ಪ ಇರಿ, ಅಕ್ಕಿ ತರ್ತೀನಿ. ಅಮ್ಮ, ಪಟೇಲ್ರ ಹೆಸರು ನಮ್ಮೂರ್ನವ್ರಿಗೆ ಮಾತ್ರ ಗೊತ್ತಿತ್ತು. ಈಗ ನೀನು ಹೀಗೆ ಬೈಕೊಂಡು ತಿರುಗಿ ಎಷ್ಟು ದೂರದವರೆಗೂ ಅವ್ರ ಖ್ಯಾತಿ ಹೋಗ್ತಿತ್ತು ನೋಡು. ಅಮ್ಮ, ಈ ಸನ್ಯಾಸಿ ಅಂತೂ ಯಾವಾಗಲೂ ಭಿಕ್ಷೆ ಬೇಡ್ತಾನೆ ಇರ್ತಾನೆ. ಶಂಭೋ ಶಂಕರ, ಕಂತೆ ಭಿಕ್ಷೆ ಅವ. ಏನಿವತ್ತು ರಾಮಚಂದ್ರದವರೆಲ್ಲ ಸಾಲಾಗಿ ಬಂದು ನಮ್ಮೂರಿಗೆ ದಾಳಿ ಮಾಡ್ತಾ ಇದ್ದೀರಲ್ಲ, ಏನು ವಿಶೇಷ? ನೋಡಲ್ಲ, ನೀನು ಆ ಸನ್ಯಾಸಿನ ನಮ್ಮನ್ನು ಒಂದೇ ತಕ್ಕಲಿ ಹಾಕಿ ಹೋಗಿದ್ರೆ ನಂಗೆ ಸಿಟ್ಟು ಬರುತ್ತೆ. ನಮ್ಮಲ್ಲಿ 3 ಜನ ಇದ್ದೀವಿ. ನಾವಿಬ್ರಲ್ದೆ ನನ್ನ ಹಿರಿ ಮಗನು ವಾರಕ್ಕೆ 4-5 ದಿನ ನಮ್ಮಲ್ಲೇ ಇರ್ತಾನೆ. ಆ ಸನ್ಯಾಸಿ ಇರೋನೊಬ್ಬ, ಒಪ್ಪತ್ತು ಊಟ. ಅವನ್ಯಾಕೆ ದಿನಾಕಂತ ಭಿಕ್ಷೆ ಬಿಡಬೇಕು? ಯಾಕೆ ಬಿಡಬೇಕು ಅಂತ ಕೇಳಮ್ಮ. ಯಾಕೆ ಬಿಡಬೇಕು? ಅವನು ಭಿಕ್ಷೆ ಬಿಡೋದು ತನಗಲ್ಲ,
ಇನ್ಯಾರಿಗೂ ಕೊಡುತ್ತೆ ಗೊತ್ತಾ? ಹೌದು ಏನಾರ ಬೆಳಿಗ್ಗೆ ಕೋರಣ್ಣಿ ಭಿಕ್ಷೆಗೆ ಹೂ ಬರ್ತೀರಾ, ಮಧ್ಯಾಹ್ನ ಕಂತೆ ಭಿಕ್ಷೆಗೆ ಹೂ ಬರ್ತೀರಾ. ಇರೋ ನೀವೊಬ್ರು ಇಷ್ಟೊಂದು ಭಿಕ್ಷೆ ಯಾಕೆ ಬೇಕು? ಕೇಳಿ ಆ ಪ್ರಶ್ನೆನ ಇನ್ನೊಂದ್ಸರಿ ಕೇಳಿ. ನಿಮ್ಮ ಹತ್ರ ಭಿಕ್ಷೆ ತಗೊಂಡು ಹೋಗಿ ಕಂಡು ಮುಂಡರಿಗೆಲ್ಲ ಕೊಟ್ಟು ಬರ್ತಾರಲ್ಲ ಈ ಸನ್ಯಾಸಿ, ಅವಳು ಇವ್ನಿಗೇನಾಗಬೇಕು ಅಂತ. ಈ ಮಾತು ಕೇಳಿದ ಮ್ಯಾಕೆ ಇವ್ರು ತಾವು ಭಿಕ್ಷೆ ಯಾಕೆ ತಗೋಬೇಕು? ಐನೂರ 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 ಬಾ ಈ ಮನೆಗೆ ಹೋಗೋಣ. ಮೊಡಲ ತುಂಬ ಬವಣೆ ಕೆಂಡ ಮರಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೇ ವಿಸ್ಮಯ ರಂಗ ಎಲ್ಲ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹದಿ ಬಿರಿದು ಭಂಗ ಬಾಳುವ